ಬಾಯಲ್ಲಿಟ್ರೆ ಹಾಗೆ ಕರ್ಗೋಗೋ ಅಂತ ಈ ಬಿಸ್ಕೆಟ್ ನ ಮೈದಾ ಏನು ಯೂಸ್ ಮಾಡ್ದಿರಾ ಹೆಲ್ದಿಯಾಗಿ ಮಾಡೋಣ. ಮೈದಾ ಹಾಕದೆ ಮಾಡಿದ್ರು ಇಷ್ಟು ರುಚಿಯಾಗಿ ಬರುತ್ತೆ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ. ನಾನು ಇಲ್ಲಿ ಅಗ್ಯಾರೋ ಅವರ 25 ಲೀಟರ್ ಕೆಪಾಸಿಟಿ ಇರೋ OTG ಅಲ್ಲಿ ಮಾಡ್ತಾ ಇದ್ದೀನಿ. ಇದರಲ್ಲಿ ರೋಟಿಸರಿ ರಾಡ್, ಓವೆನ್ ರ್ಯಾಕ್, ಟ್ರೇ ಹ್ಯಾಂಡಲ್, ರೋಟಿಸರಿ ಹ್ಯಾಂಡಲ್ ಹಾಗೆ ಬೇಕ್ ಪ್ಯಾನ್ ಸಹ ಕೊಟ್ಟಿರ್ತಾರೆ. ಹಾಗೆ ಟೆಂಪರೇಚರ್, ಫಂಕ್ಷನ್, ಟೈಮರ್ ನಾಬ್ ಸಹ ಇರುತ್ತೆ. ಬಿಸ್ಕೆಟ್ ಮಾಡಕ್ಕೆ ಅರ್ಧ ಕಪ್ ಸಕ್ಕರೆಗೆ 4 ಏಲಕ್ಕಿ ಹಾಕಿ ಪೌಡರ್ ಮಾಡ್ಕೋಬೇಕು. ಹಾಗೆ ರೂಮ್ ಟೆಂಪರೇಚರ್ ಅಲ್ಲಿರೋ ಅಂತ ಅರ್ಧ ಕಪ್ ಬಟರ್ ನ ಸಹ ಹಾಕಿ 3-4 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಸ್ಟೆಪ್ ನ ಸ್ವಲ್ಪ ತಾಳ್ಮೆಯಿಂದ ಮಾಡ್ಕೋಬೇಕು. ನಂತರ ಒಂದ್ ಜರಡಿಗೆ 1 ಕಪ್ ಅಷ್ಟು ಜೋಳದ ಹಿಟ್ಟು, ಒಳ್ಳೆ ಬೈಂಡಿಂಗ್ ಗೋಸ್ಕರ 1/4 ಕಪ್ ಅಷ್ಟು ಗೋಧಿ ಹಿಟ್ಟು, ಅರ್ಧ ಟೀ ಸ್ಪೂನ್ ಬೇಕಿಂಗ್ ಪೌಡರ್, ಸ್ವಲ್ಪ ಬೇಕಿಂಗ್ ಸೋಡಾ ಹಾಕಿ ಇದನ್ನ ಜರಡಿ ಇಟ್ಕೋಬೇಕು. ನಂತರ ಹಿಟ್ಟನ್ನ ನಾದದಿರ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು. ಈ ಟೈಮಲ್ಲಿ ಒಂದ್ ಸ್ವಲ್ಪ ಡ್ರೈ ನಟ್ಸ್ ನ ಬೇಕಿದ್ರೆ ಹಾಕೋಬಹುದು. ನಂತರ 1-2 ಟೇಬಲ್ ಸ್ಪೂನ್ ಅಷ್ಟು ಕಾಯಿಸಿ ತಣ್ಣಗೆ ಮಾಡಿರೋಂಥ ಹಾಲನ್ನ ಸ್ವಲ್ಪನೇ ಹಾಕೊಂಡು ಈ ರೀತಿ ಹಿಟ್ಟನ್ನ ಕಲಸಿಟ್ಕೋಬೇಕು. ನೋಡಿ, ಮುರಿದ್ರೆ ಈ ರೀತಿ ಇರಬೇಕು. ಈಗ ಬೇಕಿರೋ ಶೇಪಲ್ಲಿ ಬಿಸ್ಕೆಟ್ಸ್ನ ಮಾಡಿಕೊಂಡು ಬಟರ್ ಶೀಟ್ ಇಟ್ಟಿರೋ ಟ್ರೇಯಲ್ಲಿ ಇಟ್ಕೊಂಡು 10 ಮಿನಿಟ್ಸ್ ಪ್ರೀ ಹೀಟ್ ಮಾಡಿರೋಂಥ ಓವೆನಲ್ಲಿ 20 to 25 ಮಿನಿಟ್ಸ್ ಬೇಕ್ ಮಾಡಿಕೊಂಡ್ರೆ ಸಕ್ಕ ಟೇಸ್ಟಿ ಬಿಸ್ಕೆಟ್ಸ್ ರೆಡಿ. ಇಷ್ಟ ಆದರೆ ಮಿಸ್ ಮಾಡದೆ ವಿಡಿಯೋನ ಲೈಕ್ ಮಾಡಿ.